ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ಜೈಲಿನಲ್ಲಿರುವ ಅದೊಂದು ಸರ್ಕಲ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆ ಸರ್ಕಲ್ ಬಳಿ ಯಾರೂ ಹೋಗದಂತೆ ಅಲೋಕ ಸೂಚನೆಯನ್ನು ನೀಡಿದ್ದಾರೆ. ಜೈಲಿನ ಸಿಬ್ಬಂದಿ ಮತ್ತು ಸಜಾ ಕೈದಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ರಾಜಾತಿಥ್ಯ ವಿಡಿಯೋ ವೈರಲ್ ಆಗ್ತಿರೋದು ಇಲ್ಲಿಂದಲೇನಾ ಎನ್ನುವಂತಹ ಅನುಮಾನ ಮೂಡಿದೆ. ಜಾಮರ್ ಹಾಕಿದ್ರೂ ಕೂಡ ನೆಟ್ವರ್ಕ್ ಸಿಗ್ತಾ ಇರೋದೇ ದೊಡ್ಡ ತಲೆನೋವಾಗಿದೆ ಪೊಲೀಸರಿಗೆ. ಹೀಗಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತಹ ಜೈಲಾಧಿಕಾರಿಗಳು ಜೈಲಿನಲ್ಲಿ ಫೈಬರ್ ಅನ್ನ ಅಳವಡಿಸುವುದಕ್ಕೆ ಡಿಜಿ ಅಲೋಕ್ ಕುಮಾರ್ ಅವರು ಸೂಚನೆಯನ್ನ ನೀಡಿದ್ದಾರೆ, ಚಿಂತಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಜೈಲಿನಲ್ಲಿ ಜಾಮರ್ ಹಾಕಿದ್ರೂ ಕೂಡ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನುವುದು ಜೈಲಾಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳು ವೈರಲ್ ಆಗಿತ್ತು. ಜೈಲಿನಲ್ಲಿ ಮೊಬೈಲ್ ಫೋನ್ ಅನ್ನ ಬಳಸಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ಅದಾದ ನಂತರ ಜೈಲಿನಲ್ಲಿರುವಂತಹ ಒಂದು ಜಾಗಕ್ಕೆ ಹೋಗೋದಕ್ಕೆ ಸಿಬ್ಬಂದಿಗಳಿಗೆ ಹಾಗೂ ಸಜಾ ಕೈದಿಗಳಿಗೂ ಕೂಡ ಪರ್ಮಿಷನ್ ಅನ್ನ ನೀಡಿಲ್ಲ. ಯಾಕಂದ್ರೆ ಗಾಳಿ ಬೀಸುವಂತಹ ಸಂದರ್ಭದಲ್ಲಿ ಅಲ್ಲಿ ನೆಟ್ವರ್ಕ್ ಸಿಗುತ್ತೆ. ನೆಟ್ವರ್ಕ್ ಸಿಕ್ಕಿದ್ರೆ ಅಲ್ಲಿ ಫೋನ್ ಅನ್ನ ಬಳಕೆ ಮಾಡಿ ವಿಡಿಯೋಗಳನ್ನ ಮಾಡಿ ವೈರಲ್ ಮಾಡಬಹುದು, ಅಥವಾ ಅಲ್ಲಿಂದಲೇ ವಿಡಿಯೋಗಳು ವೈರಲ್ ಆಗಿರಬಹುದು ಎನ್ನುವಂತಹ ಅನುಮಾನದಿಂದ ಈಗ ಡಿಜಿ ಅಲೋಕ್ ಕುಮಾರ್ ಅವರು ಜೈಲಿನಲ್ಲಿ ಫೈಬರ್ ಅಳವಡಿಸಲು ಚಿಂತಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಜಾಮರ್ ಹಾಕಿದ್ರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ನೆಟ್ವರ್ಕ್ ಸಿಗ್ತಾ ಇದೆ, ಹಾಗಾಗಿ ಫೈಬರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ. ಹಾಗಾದ್ರೆ ಏನಿದು ಫೈಬರ್? ಜಾಮರ್ ಹಾಕಿದ್ರು ನೆಟ್ವರ್ಕ್ ಸಿಗ್ತಾ ಇದೆ, ಹಾಗಾದ್ರೆ ಫೈಬರ್ ಹಾಕಿದ್ರೆ ನೆಟ್ವರ್ಕ್ ಸಿಗೋದಿಲ್ವಾ? ಪ್ರತೀಕ್ಷೆ, ಈಗ ಆ ಫೈಬರ್ ಅನ್ನ ಅಳವಡಿಕೆ ಮಾಡೋದಕ್ಕೆ, ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಜಾಮರ್ಗಳನ್ನ ಅಳವಡಿಕೆ ಮಾಡಿದ್ರು, ಜೊತೆಗೆ ಜಾಮರ್ ಅಳವಡಿಕೆ ಮಾಡಿದ್ರು ಕೂಡ ಕೆಲವೊಂದು ಜಾಗಗಳಲ್ಲಿ ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇತ್ತು. ಆ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಜನ ವಿಚಾರಣಾಧೀನ ಕೈದಿಗಳು ಹಾಗೆ ಸಜಾ ಕೈದಿಗಳು ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ರಿ. ಇಲ್ಲಿ ಎರಡು ವಿಚಾರಗಳಿದೆ. ಅಂದ್ರೆ ಮೊದಲನೇದಾಗಿ ಹೊಸ ಫೈಬರ್ ಅನ್ನ ಖರೀದಿ ಮಾಡೋದಕ್ಕೆ ಅಥವಾ ಫೈಬರ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಯಾಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಮೊದಲನೇದು ಅಲ್ಲಿ ಯಾವುದೇ ರೀತಿ ಅಂದ್ರೆ ಕಂಪ್ಲೀಟ್ ನಾವು ಅಳವಡಿಸುವಂತ ವಿಸ್ತೀರ್ಣ ಏನಿರುತ್ತೆ ಆ ಜಾಮರ್ ಅನ್ನ ಅಥವಾ ಆ ಫೈಬರ್ ಅನ್ನ ಅಳವಡಿಸಿದಂತ ಸಂದರ್ಭದಲ್ಲಿ ಆ ವಿಸ್ತೀರ್ಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಂಥ ಸಂದರ್ಭದಲ್ಲೂ ಕೂಡ ನೆಟ್ವರ್ಕ್ ಸಿಗಬಾರದು ಅನ್ನೋ ಕಾರಣಕ್ಕೆ ಹೊಸ ಫೈಬರ್ ನ ಖರೀದಿಗೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಇರುವಂತಹ ಸ್ಥಳೀಯರಿಗೆ ಸಾಕಷ್ಟು ಸಮಸ್ಯೆ ಈ ಜಾಮರ್ ನಿಂದ ಆಗ್ತಾ ಇತ್ತು. ಅಂದ್ರೆ ಜಾಮರ್ ಅಳವಡಿಕೆ ಮಾಡಿರೋದ್ರಿಂದ ಎಮರ್ಜೆನ್ಸಿ ಇದ್ದಂತ ಸಂದರ್ಭದಲ್ಲಿ ನಾವು ಮನೆಯವ್ರಿಗೂ ಕೂಡ ಕಾಲ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಆ ಪರಪ್ಪನ ಅಗ್ರಹಾರ ಜೈಲಿನ ಅಕ್ಕಪಕ್ಕದ ನಿವಾಸಿಗಳು ಯಾರಿರ್ತಾರೆ ಅವ್ರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಆ ಫೈಬರ್ ಅನ್ನ ಏನಾದ್ರೂ ನಾವು ಅಳವಡಿಕೆ ಮಾಡಿದ್ರೆ ಅಥವಾ ಆ ಫೈಬರ್ ಅನ್ನ ಇಲ್ಲಿಗೆ ತಂದು ಆ ಜಾಮರ್ ಅನ್ನ ಇಲ್ಲಿ ಅಳವಡಿಕೆ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ, ಅಂದ್ರೆ ಈಗ ಅವರು ಪ್ಲಾನ್ ಮಾಡ್ಕೊಂಡಿರುವಂತಹ ಫೈಬರ್ ಯಾವ ರೀತಿಯಲ್ಲಿದೆ ಅಂದ್ರೆ, ಇವರು ಎಷ್ಟು ವಿಸ್ತೀರ್ಣವನ್ನ ಕೊಟ್ಟಿರ್ತಾರೋ ಅಷ್ಟು ವಿಸ್ತೀರ್ಣದ ಒಳಗೆ ಮಾತ್ರ ನೆಟ್ವರ್ಕ್ ಸಿಗೋದಿಲ್ಲ, ಅದರಿಂದ ಹೊರಗಡೆ ಹೋದ್ರೆ ಕಂಪ್ಲೀಟ್ ಕ್ಲಿಯರ್ ನೆಟ್ವರ್ಕ್ ಇರುತ್ತೆ. ಆ ರೀತಿಯ ಒಂದು ಹೈ ಎಂಡ್ ಜಾಮರ್ ಅನ್ನ ಅಥವಾ ಫೈಬರ್ ಅನ್ನ ಖರೀದಿ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಕಾರಾಗೃಹ ಇಲಾಖೆಯ ಡಿಜಿ ಆಗಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಚಾರ್ಜ್ ಅನ್ನ ತೆಗೆದುಕೊಂಡಿದ್ದಾರೆ. ಚಾರ್ಜ್ ಅನ್ನ ತೆಗೆದುಕೊಂಡ ನಂತರ ಅಲ್ಲಿ ಏನ್ ಎಕ್ಸಾಕ್ಟ್ ಲೂಪ್ ಹೋಲ್ ಆಗ್ತಾ ಇದೆ, ಜಾಮರ್ ಇದ್ರೂ ಕೂಡ ಯಾಕೆ ಅಲ್ಲಿ ಮೊಬೈಲ್ಗಳು ಬಳಕೆ ಆಗ್ತಾ ಇದೆ ಅನ್ನೋದನ್ನ ಮೊದಲಿಗೆ ಪತ್ತೆ ಹಚ್ತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಜೈಲಿನಲ್ಲಿರುವಂತಹ ಒಂದು ಸರ್ಕಲ್ ಏನಿದೆ ಆ ಸರ್ಕಲ್ ನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗ್ತಾ ಇದೆ. ಅದು ಉಮೇಶ್ ರೆಡ್ಡಿ ಇರುವಂತಹ ಒಂದು ಬ್ಯಾರಕ್ ಏನಿದೆ ಆ ಬ್ಯಾರಕ್ ಹಾಗೆ ಮುಂದಿನ ಪ್ರದೇಶ ಏನಿದೆ ಅಲ್ಲಿ ಮಾತ್ರ ನೆಟ್ವರ್ಕ್ ಸಿಗ್ತಾ ಇದೆ. ಆ ಕಾರಣಕ್ಕಾಗಿ ಆ ಒಂದು ಜಾಗಕ್ಕೆ ಈಗ ಸದ್ಯ ಸಜಾ ಕೈದಿಗಳು ಹಾಗೆ ವಿಚಾರಣೆ ಕೈದಿಗಳನ್ನ ಹೋಗೋದಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಕಂಪ್ಲೀಟ್ ಆಗಿ ಜೈಲು ಸಿಬ್ಬಂದಿಗಳು ಆ ವಿಸ್ತೀರ್ಣಕ್ಕೆ ಅಥವಾ ಆ ಸರ್ಕಲ್ಗೆ ಯಾರು ಕೂಡ ಹೋಗಬಾರ್ದು ಅಂತ ಈಗಾಗಲೇ ನಿರ್ಬಂಧವನ್ನ ಹೇಳಿದ್ದಾರೆ. ಹಾಗಾಗಿ ಈಗ ದೆಹಲಿಗೆ ಒಂದು ಟೀಮ್ ಕೂಡ ತೆರಳಿದೆ ಆ ಫೈಬರ್ ಅನ್ನ ಖರೀದಿ ಮಾಡಬೇಕು ಅಂತ. ಹಾಗಾಗಿ ಆ ಫೈಬರ್ ಖರೀದಿ ಮಾಡಿದ್ರೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಬಾಡಿಗೆಯನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನೋದನ್ನ ಅಲೋಕ್ ಕುಮಾರ್ ಅವರು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಈಗಾಗಲೇ ಚರ್ಚೆಯನ್ನು ನಡೆಸಿದ್ದಾರೆ. ಸದ್ಯ ದೆಹಲಿಗೆ ತೆರಳಿರುವಂತಹ ತಂಡ ಕೂಡ ಆ ಫೈಬರ್ ಖರೀದಿಗೆ ಈಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಈಗ ಅಲೋಕ್ ಕುಮಾರ್ ಅವರು ಬಂದಿರೋದ್ರಿಂದ ಯಾವ ರೀತಿ ಕಡಿವಾಣವನ್ನು ಹಾಕ್ತಾರೆ ಅಂದ್ರೆ, ಈ ಫೈಬರ್ಗೆ ಹಾಕಿ ಅಥವಾ ಆ ಜಾಮರ್ ಅನ್ನ ಹಾಕೋದ್ರ ಮುಖಾಂತರವಾಗಿ ಅಲ್ಲಿ ನೆಟ್ವರ್ಕ್ ಅನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಮೊಬೈಲ್ ಒಳಗೆ ಹೋದ್ರೂ ಕೂಡ ಅಲ್ಲಿ ಬಳಕೆ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅನ್ನೋದು ಅಲೋಕ್ ಕುಮಾರ್ ಅವ್ರಿಗೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿರೋದ್ರಿಂದ ಈಗ ಟೆಕ್ನಾಲಜಿ ಮುಖಾಂತರವಾಗಿ ಅಲ್ಲಿ ಸಜಾ ಕೈದಿಗಳಿಗೆ ಅಥವಾ ವಿಚಾರಣಾಧೀನ ಕೈದಿಗಳ ಅಕ್ರಮಕ್ಕೆ ಬ್ರೇಕ್ ಹಾಕೋದಕ್ಕೆ ಈಗ ಅಲೋಕ್ ಕುಮಾರ್ ಅವರು ಕೂಡ ಮುಂದಾಗಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.